ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ. ಯಾಕಂದರೆ ಇದು ಎರಡನೇ ವಿಡಿಯೋ. ಮುಂಚೆ ಸ್ವದೇಶಿ ಗೊಬ್ಬರ ಕೊಡೋಕ್ಕೆ ಮುಂಚೆ ರೈತರ ಹತ್ರ ಮಾತಾಡ್ತಿದ್ದೀನಿ. ಈಗ ಮಾತಾಡ್ಸೋಣ, ಈಗ ಹೆಂಗಿದೆ ಅಂತ ಅವರೇ ಮಾತಾಡಲಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಇದು ಎರಡನೇ ವಿಡಿಯೋ ಮಾಡ್ತಾ ಇದ್ದೀವಿ. ಮುಂಚೆ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕ್ಕೆ ಮುಂಚೆ ನಿಮ್ಮ ತೋಟಗಳೆಲ್ಲ ಹೆಂಗಿತ್ತು ನಿಮ್ಮ ಪ್ರಕಾರ? ರೋಗ ಇತ್ತು, ಏನೇನು ಸಮಸ್ಯೆ ಇತ್ತು? ಈಗ ರೋಗ ಪ್ರಾಬ್ಲಮ್ ಇರೋದ್ರಿಂದ ಈಗ ರೋಗ ಈಗ ಉದಾಹರಣೆಗೆ ಈ ಗಿಡ ನೋಡುವಾಗ ಇದು ಏನು ಹೇಳ್ತೀರಾ ಇದಕ್ಕೆ? ಅದೆಲ್ಲ ಇದಾಗಿತ್ತು. ಈಗ ಔಷಧಿ ಇದು ಗೊಬ್ಬರ ಕೊಟ್ಟ ಮೇಲೆ ಚೆನ್ನಾಗಾಯ್ತು. ನೋಡಿ ನೋಡ್ಬೋದು. ನೋಡಿ ಈ ಫಸ್ಟ್ ಇದ್ದ ಎಲೆ ಹೆಂಗಿದೆ ನೋಡಿ. ಫಸ್ಟ್ ಎಲೆಗಳು ಯಾವ ಥರ ಇದ್ದಾವೆ ಈ ಎಲೆಗಳು ನೋಡಿ. ಇದಾದ್ಮೇಲೆ ಬಂದಿರೋ ಎಲೆ ಔಷಧಿ ಗೊಬ್ಬರ ಒತ್ತೊತ್ತಾಗಿ ಬಂದಿರೋ ಎಲೆ ಮತ್ತು ಹೈಟಾಗಿ ಬಂದಿರೋದು. ಇದು ಇದ್ರದ್ದು ಇದು ನೋಡೋಕ್ಕೆ ಭಾರಿ ಖುಷಿ ಆಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಗಿಡನ, ಹಳೆ ಎಲೆ, ಸ್ಟಾರ್ಟಿಂಗ್ ಎಲೆ ಇದು ನೋಡ್ಬೋದು. ಈ ಥರ ಸುಟ್ಕೊಂಡಿದ್ದಂಗಿದೆ. ಈಗ ಬಂದಿರೋ ಎಲೆ ಗ್ರೀನಾಗಿ ಹೈಟಾಗಿ ಬಂದಿದೆ. ಇದೇನು ಅನ್ಸುತ್ತೆ ಈಗ? ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ, ಏನು ತೊಂದರೆ ಇಲ್ಲ. ಮತ್ತು ಇನ್ನೊಂದು ಸಣ್ಣ ಗಿಡ ನೋಡೋಣ ಹೆಂಗಿತ್ತು. ಇದು ಹೆಂಗಿದೆ ಸರ್? ಇದು ಚೆನ್ನಾಗಿದೆ. ಈಗ ಮುಂಚೆ ಹೆಂಗಿತ್ತಲ್ಲ? ಎಲ್ಲ ಅರಿಶಿನ ಕಲರ್ ಇತ್ತು. ಈಗ ಒಳ್ಳೆ ಔಷಧಿ ತಗೊಂಡ್ಮೇಲೆ ಔಷಧಿ ಹಾಕಿದ್ಮೇಲೆ ಚೆನ್ನಾಗಿ ಬಂತಾ ಇದೆ ನೋಡಿ. ಹಿಂಗಿತ್ತು ನೋಡಿ ಬಂದಿರೋ ಎಲೆ. ಹೌದು, ಇಷ್ಟು ದೊಡ್ಡದಾಗಿ ಹೈಟಾಗಿ ಚೆನ್ನಾಗಿ ಬಂತು. ಸರ್ ಮುಂಚೆ ತೋಟದ ನೋಡಿದಾಗ ನಿಮ್ಮ ಮನಸ್ಸು ಹೆಂಗಿತ್ತು ಸರ್? ಮನಸ್ಥಿತಿ ಹೆಂಗಿತ್ತು? ನೋಡಕ್ಕೆ ಬೇಜಾರಾಗೋದು. ನೀವು ಔಷಧಿ ಕೊಟ್ಟು ನಾವು ಹಾಕೋದ್ಮೇಲೆ ಈಗ ಗಿಡ ಭಾರಿ ಚೆನ್ನಾಗಿ ಬರ್ತಾ ಇದೆ. ಒಂದೊಂದು ನೋಡ್ಬೋದು. ಅದು 4 ಗಿಡ ನೋಡೋಣ. ಆಗ್ತಾ ಇತ್ತಲ್ಲ ಅಲ್ಲಿ ನೋಡಿ. ಹೌದು ನೋಡಿ, ಮುಂಚೆ ಈ ಗಿಡ ಹೆಂಗಿದೆ. ಹೌದು, ಈ ಹೊಸದು ಗರಿ ಬಂದಿದ್ದು ಇನ್ನೊಂದು ಹೆಂಗೆ ಬರ್ತಾ ಇದೆ. ಹೌದು, ಅದು ಕಿತ್ಕೊತಾ ಇದೆ ಈಗ ನೋಡಿ. ಎರಡನೇದು ದಪ್ಪ ಇದೆ, ಚೆನ್ನಾಗಿ ಬರ್ತಾ ಇದೆ ಇಮ್ಮಿಡಿಯೇಟ್ ಆಗಿ. ಇದು ಎಷ್ಟು ಒಂದು ತಿಂಗಳು ಅನ್ಕೋಬೋದಾ? ಒಂದು 20 ದಿನ? 20 ದಿವಸ. 20 ದಿನಕ್ಕೆ 20 ದಿವಸನೂ ಆಗಿಲ್ಲ ನಮ್ದು ಹಾಕಿ. 20 ದಿನ ಆಗಿಲ್ಲ. 15 ದಿವಸಕ್ಕೆ ನಮ್ಗೆ ಸೂಪರ್. ಇನ್ನೊಂದು ನೋಡೋಣ. ಈ ತೆಂಗಿನ ಮರ ಹೆಂಗಿತ್ತು ಸರ್ ಮುಂಚೆ? ಈ ತೆಂಗಿನ ಮರ ಹೆಂಗಿತ್ತು? ಅರಿಶಿನ ಕಲರ್ ಇತ್ತು. ನೀವು ಔಷಧಿ ಕೊಟ್ಟು ಇದು ಮಾಡಿದ್ಮೇಲೆ ಭಾರಿ ಚೆನ್ನಾಗಿ ಬಂತು ನೋಡಿ. ನೋಡ್ಬೋದು. ಹೌದು, ಅರಿಶಿನ ಕಲರ್ ನೋಡಿ. ಇದೆಲ್ಲ ಸುಟ್ಟಂಗೆ ಆಗಿರೋ ಎಲೆಗಳು. ಇದೆಲ್ಲ ಹಿಂಗೆ ಚೊಟ್ಟ ಪಟ್ಟ ಬಿತ್ಕೊಂಡು ಹಿಂಗಿದೆ ಎಲೆಗಳು ನೋಡಿ. ಈಗ ಈ ಎಲೆ ಸ್ಟ್ಯಾಂಡ್ ಆಗಿರೋ ನೋಡ್ಬೇಕು ಎಷ್ಟು ಹೈಟಾಗಿ ನೋಡಿ. ಒತ್ತೊತ್ತಾಗಿ ಫುಲ್ ನೀಟಾಗಿ ಇದು ನೋಡಿ. ಈ ಗಿಡ ನೋಡ್ಬೋದು. ಈ ಎಲೆ ಎಷ್ಟು ಗಿಡ್ಡ ಇದೆ, ಈ ಪಕ್ಕದ ಗಿಡ ಎಲೆ ಎಷ್ಟು ಗಿಡ್ಡ ಇದೆ ನೋಡ್ಕೋಬಹುದು ನೋಡಿ. ಬಂದಿರೋ ಹೈಟ್ ಗಿಡ ಹೈಟಾಗಿ ಹೋಗ್ತಾ ಇದೆ, ಡಬಲ್ ಸೈಜ್ ಇದೆ ನೋಡಿ. ಇದು ನೋಡ್ಕೋಬಹುದು ನೋಡಿ. ಎಲೆ ಸುಟ್ಟಂಗೆ ಆಗೋಗಿದೆ. ಕೆಳಗಡೆ ಈ ಎಲೆ ಈಗ ಚೆನ್ನಾಗಿ ಔಷಧಿ ಇದಾದ್ಮೇಲೆ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದು ಬರ್ತಿರೋ ಗ್ರೀನರಿ ಒಳ್ಳೆ ಎಲೆ ನೋಡಿ. ಎಲೆ ಎಲ್ಲ ಸುಟ್ಟಂಗೆ ಆಗೋಗ್ಬಿಡುತ್ತೆ. ಈಗ ಬರ್ತಾ ಇರೋದು ಹೈಟಾಗಿ. ಈ ಹೈಟ್ ಬಂದಿರೋದೇ ಖುಷಿ. ಹೌದು ಹೌದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಅವಾಗ ಭಾರಿ ಚೆನ್ನಾಗಿ ರೋಗ ಆಗಿತ್ತು. ಈಗ ಸಾಹೇಬ್ರ ಔಷಧಿ ಕೊಟ್ಟ ಮೇಲೆ ಇದು ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ನೋಡಿ. ಇದು ಒಣಗಿದೆ ಎಲೆ, ಒಣಗಿತ್ತು. ಇಲ್ಲಿ ಎಲೆ ಚುಕ್ಕಿ ಹಿಂಗೆ ಒಣಗ್ತಾ ಇದೆ ಎಲೆಗಳು. ಇದು ಏನು ಖುಷಿ ಅಂದರೆ ನೋಡಿ, ಕೆಳಗಿರೋದು ನೋಡಿ ತೋರಿಸ್ತಾ ಇದ್ದೀನಿ. ಈಗ ಇದು ಹಾಕಿದ ಮೇಲೆ ಬಂದಿರೋದು ಎಲೆ ನೋಡಿ ಎಷ್ಟು ಹೈಟ್, ಎಷ್ಟು ಕೆಳಗಿನ ಎಲೆಗಿಂತ ಎಷ್ಟು ಪಟ್ಟಿದೆ ಇದು. ಚೆನ್ನಾಗಿ ಬರ್ತಾ ಇದೆಯಲ್ಲ ನೋಡಿ. 2 ಪಟ್ಟಿಗಿಂತ ಜಾಸ್ತಿ ಆಗೋದಲ್ಲದೆ ಇಮ್ಮಿಡಿಯೇಟಾಗಿ ಕುಡಿ ಹೊಡಿತಾ ಇದೆ ಒಳಗೆ. ಯಾಕಂದರೆ ಬ್ಲ್ಯಾಕೇಜು ಬಂದಿರೋದು. ಒಂದು ಸತ್ಯ ಏನು ಗೊತ್ತಾ, ಇದೆಲ್ಲ ಬಂದಿರೋದು ನೀವು ಕೊಟ್ಟಿರೋ ಗೊಬ್ಬರದಿಂದನೇ. ಆ ಗೊಬ್ಬರ ಏನಿತ್ತಲ್ಲ ಅದನ್ನು ತಗೊಳಕ್ಕೆ ಆಗ್ತಾ ಇರಲಿಲ್ಲ ಗಿಡಕ್ಕೆ. ಇದು ನಾವು ಕೊಟ್ಟ ಮೇಲೆ ತಗೊಳಕ್ಕೆ ಸ್ಟಾರ್ಟ್ ಆಗಿದೆ, ಇಷ್ಟೇ, ಬೇರೆ ಏನಿಲ್ಲ. ನೋಡಿರಿ, ಇದು ರೆಡ್ ಮಿಟ್ಸ್ ಇದು ಹೆಂಗಿದೆ. ರೆಡ್ ಮಿಟ್ಸ್ ಇದೆ ನೋಡಿ. ಕೆಳಗೆ ಎಲ್ಲ ಒಣಗಿದೆ. ಈಗ ಬಂದಿರೋ ಎಲೆ ಹೈಟು ಮತ್ತು ಅಗಲ. ಇದು ವ್ಯಾಲ್ಯೂ ಅಂದರೆ ಇದರದ್ದು. ಸರ್ ಈ ಗಿಡ ನಿಮಗೆ ತೆಂಗಿನ ಗಿಡ ಮುಂಚೆಗೂ ಈಗ ರಿಸಲ್ಟ್ ಏನು ಹೇಳ್ತೀರಾ? ಗರಿ ಇದಾಗಿ ಮತ್ತೆ ಹಿಂಗಾರು ಭಾರಿ ಸಣ್ಣ ಇತ್ತು. ನಿಮ್ಮ ಔಷಧಿ ಹಾಕಿ ಗೊಬ್ಬರ ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಅದು ನೋಡೋಣ, ಲೈವ್ ಆಗಿ ನೋಡೋಣ ನೋಡಿ. ಹಳೇದು ಇದು ಹೊಂಬಾಳೆ ಅಂತೀವಿ ನೋಡಿ. ಕೆಳಗಿನ ಹೊಂಬಾಳೆ ಹೆಂಗಿದೆ, ಈಗ ಮೇಲಿನ ಹೊಂಬಾಳೆ ಓಪನ್ ನೋಡಿ. ಈಗಿರೋ ಮೇಲಿನ ಹೊಂಬಾಳೆ ಸೈಜ್ ಬಂದಿದೆ ಈಗ, ಹೈಟ್ ಮತ್ತೆ ದಪ್ಪ. ಹೌದು, ಒಳ್ಳೆ ಆನೆ ದಂತ ಇದ್ದಂಗಿದೆ. ಸೇಮ್ ಆನೆ ದಂತ ಇದ್ದಂಗಿದೆ. ಮತ್ತು ಹೇಳ್ತೀನಿ, ಇದು ರಿಸಲ್ಟ್ ಎಲ್ಲಿಂದ ಬಂತು ಅಂದರೆ ನೀವು ಕೊಟ್ಟಿರೋ ಭೂಮಿಯಿಂದನೇ ಬಂದಿರೋದು. ನಾವು ಕೊಟ್ಟಿದ್ದು ಏನಂದರೆ ಅದು ಆಹಾರ ತಗೊಳ್ತಾ ಇಲ್ಲ, ನಾವು ಕೊಟ್ಟ ಮೇಲೆ ಇದು ಆಹಾರ ತಗೊಂಡು ಚೆನ್ನಾಗಿ ಬಂದಿರೋದು ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮದೇ ಗೊಬ್ಬರದ್ದು ನಿಮ್ಮದೇ ಮಣ್ಣಿಂದ ರಿಸಲ್ಟ್ ಇದೆ ಅಷ್ಟೇ.
ನೋಡಿ ಇದು ನೋಡ್ಬೋದು, ಹ್ಮ್ ಹಳೆ ಎಲೆ ಎಷ್ಟು ಗಿಡ್ಡ ಇದೆ, ಹೌದು ಹೊಸ ಎಲೆ ಎಷ್ಟು ಹೈಟ್ ಇದೆ. ಯೂಟ್ಯೂಬಿಗೆ ಬಿಟ್ಬಿಡ್ರಿ ಇವತ್ತೆಲ್ಲ. ನೋಡಿ ಈ ಗಿಡ ಇದು ಏನು ಹೇಳ್ತೀರಿ ಇದಕ್ಕೆ? ಗಿಡ ಸತ್ವಾಗಿತ್ತು ಅದು, ವಾ ನಿಮ್ ಗೊಬ್ಬರದಿಂದಲೇ ಅದು ತಾಕತ್ ಕೊಟ್ಟ ಮೇಲೆ ನೋಡಿ ಬಂತು. ಗ್ರೇಟ್. ನೋಡಿ ಹಳೆ ಎಲೆ ಎಷ್ಟು ನೋಡಿ ಒಣಗಿದೆ, ಇದು ಒಣಗಿತ್ತು ಇದು ಒಣಗಿದೆ, ಮತ್ತು ಇದು ಗಿಡ್ಡ ಎಲೆ ನೋಡಿ, ಇದು ಎಷ್ಟು ಹೈಟ್ ಬಂದಿದೆ ನೋಡಿ. ಈ ಎರಡು ಎಲೆ ನೋಡೋಣ, ಕೆಳಗಿಂದ ಎಷ್ಟು ಗಿಡ್ಡ ಇದು ನೋಡಿ, ಅಷ್ಟು ಹೈಟ್. ಹೌದು, ಹೈಟ್ ಬರ್ತಾ ಇದೆ. ಭಯಂಕರ ಇದು ರಿಸಲ್ಟ್ ಅಂದ್ರೆ ರಿಸಲ್ಟ್. ಸರ್ ಈ ನಿಮ್ಮ ತೆಂಗಿನ ಮರ ಇದ್ರ ಬಗ್ಗೆ ಮುಂಚೆ ಹೆಂಗಿತ್ತು ಒಪಿನಿಯನ್ ನಿಮ್ದು? ಅದು ಎಲ್ಲ ಒಣಗಿ ಹೋಗಿತ್ತು. ಹಾಂ, ಈಗ ಔಷಧಿ ಕೊಟ್ಟು ಗೊಬ್ಬರ ಕೊಟ್ಟ ಮೇಲೆ ಭಾರಿ ಚೆನ್ನಾಗಿ ಹೊಸ ಹೊಸ ಗರಿ ಕಿತ್ಕೊತಾ ಇದೆ. ನೋಡಿ ಹಾ, ಇದು ಫುಲ್ ಒಣಗಿದೆ, ಎಲ್ಲ ಒಣಗಿತ್ತು ಇದು. ಇದು ಒಣಗಿದೆ, ಕಾಣುತ್ತೆ ನೀಟಾಗಿ. ಹಾ, ಫುಲ್ ನೋಡಿ ಎಲ್ಲ ಸುತ್ತಲೂ ಒಣಗಿರೋದು, ಈಗ ಹೊಸ ಹೊಸ ಗರಿ ಹೊಸ ಗರಿ ಬಂದಿರೋದು ನೋಡ್ಬೋದು, ಫುಲ್ ಹೈಟ್ ಆಗಿ ಹೈಟ್ ಆಗಿ ಬರ್ತಾ ಇದೆ. ಮತ್ತು ಅಗಲ, ಹಾ, ಮತ್ತು ಒಳ್ಳೆ ನವಿಲ್ ಗರಿ ಓಪನ್ ಆದಂಗೆ ಆಗಿದೆ ನೋಡಿ. ಹೌದು ಹೌದು ಹೌದು. ಎರಡೂ ಗರಿಲಿ ಹಂಗೆ ಇದೆ ರಿಸಲ್ಟ್. ನೋಡಕ್ಕೆ ಒಂದು ಆನಂದ ಆಗುತ್ತೆ ಈಗ. ಹೌದಾ ಹಾ. ಸರ್, ಇದೊಂದು ಅಡಿಕೆ ಗಿಡದ ಏನು ಹೇಳ್ತೀರಾ ರಿಸಲ್ಟ್? ಇದು ಹೋಗೇ ಬಿಟ್ಟಿತ್ತು ಗಿಡ. ಹಾಂ, ಈಗ ನೀವು ಔಷಧಿ ಕೊಟ್ಟು ಗೊಬ್ಬರ ಕೊಟ್ಟ ಮೇಲೆ ಭಾರಿ ಚೆನ್ನಾಗಿ ಬಂತು. ನೋಡಿ ಸೂಪರ್. ನೋಡಿ ಕಾಣುತ್ತೆ ಇದು, ಚೆನ್ನಾಗಿ ಕಿತ್ಕೊತಾ ಇದೆ. ನೋಡಿ ಇದು ಈ ಥರ ಆಗಿದೆ ಹಾ, ಗರಿ. ಈ ಕಡೆ ಇದು ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ, ವೈಟ್ ಮಿಡ್ಸ್ ಇದು ಹಾ, ಗಿಡ್ಡ ಇದೆ ಅಲ್ಲ. ಹೌದು. ನೋಡಿ ಹೊಸದು ಬಂದಿರೋದು, ಹಾ, ದಪ್ಪ ಕೊಂಬು ಸಖತ್ ಹೈಟ್ ಬರ್ತಾ ಇದೆ. ಹೌದು. ಇದು ಭಾರಿ ಖುಷಿ ಆಗಂತು. ನೋಡಿ ಈ ಎಲ್ಲ ಗಿಡ್ಡ ಆಗೋಗ್ಬಿಟ್ಟಿತ್ತು, ಹಾ, ಇಷ್ಟೇಷ್ಟು ಗಿಡ್ಡ ಬಿಡ್ತು ಅಂತ ತಿಳಿದಿದ್ದೋ ನಾವು. ನೋಡಿ ಹೈಟಾಗಿ ಹೊಸ ಕೊಂಬು ಬಂತು. ಇಲ್ಲ ಅಂತ ತಿಳಿದಿದ್ದೆ ನಾನು ಅದನ್ನ. ಅಲ್ವಾ? ಈಗ ಚೆನ್ನಾಗಿ ಬಂತು. ಸೂಪರ್. ಸರ್, ಈ ಗಿಡ ಮುಂಚೆ ಹೆಂಗಿತ್ತು ಮನಸ್ಥಿತಿ ನಿಮಗೆ? ಫಸ್ಟ್ ಎಲ್ಲ ಗುಂಗುರು ಗಟ್ಕೊಂಡಿತ್ತು, ಹಾಂ ಅರಿಶಿನ ಕಲರ್ ಆಗಿತ್ತು. ಹಾಂ, ಈಗ ನಿಮ್ಮ ಇದು ಔಷಧಿ ಹಾಕಿ ಗೊಬ್ಬರ ಹಾಕಿದ್ಮೇಲೆ ಚೆನ್ನಾಗಿ ಬಂತು. ಸೂಪರ್. ನೋಡ್ಬೋದು. ನೋಡಿ ಈ ಥರ ಗಿಡ್ಡ ಎಲ್ಲ ಹಾ, ಹೊಸ ಎಲೆ ಬಂದಿರೋದು ಹೈಟ್ ಬಿಟ್ ಆಯ್ತಿದೆ, ಹೌದು. ತುಂಡಾಗಿರೋದು ಹಾ, ಓಪನ್ ಆಯ್ತು. ಹಾ, ಸಖತ್ ಖುಷಿ ಕೊಡುವಂಥದ್ದು. ಹೌದು. ಇದು ಫಸ್ಟ್ ಹುಳ ಹೊಡೆದು ರೋಗ ಆಗಿ ಎಲ್ಲ ಹೋಗ್ಬಿಟ್ಟಿತ್ತು. ಓ ಹಾಂ, ಇದು ಈಗ ನೀವು ಔಷಧಿ ಗೊಬ್ಬರ ಕೊಟ್ಟ ಮೇಲೆ ಗರಿ ಗರಿಯಾಗಿ ಕ್ಲೀನಾಗಿ ಬರ್ತಾಯಿತ್ತು. ನೋಡೋಣ, ಸ್ಟೆಪ್ ಬೈ ಸ್ಟೆಪ್ ನೋಡೋಣ, ಸ್ಟೆಪ್ ರೈತರಿಗೆ ಗೊತ್ತಾಗತ್ತೆ. ನೋಡಿ ಇದೆಲ್ಲ ಒಂಥರ ಕುಷ್ಠರೋಗ ಬಂದಂಗೆ ಬಂದಿದೆ, ಸಣ್ಣ ಎಲೆ. ಹಾ, ನೋಡಿ ಇದು ಒಣಗೋಗಿತ್ತು, ಹೌದು. ನೋಡಿ ಇದು ಈಗ ಚೆನ್ನಾಗಿ ಪಕ್ಕ ಬರ್ತಾ ಒಣಗಿದೆ. ಇದು ಚೆನ್ನಾಗಿ ಕಿತ್ಕೊತಾ ಇದೆ. ನೋಡಿ ಈ ಎಲೆ ನೋಡು, ಗಿಡ್ಡ ಎಲೆ ಹಾ, ನೋಡಿ 4 ಇಂಚ್ ಇದೆ ಅಷ್ಟೇ ರೋಗ ಇದು, ನೋಡ್ಬೋದು. ಎಲ್ಲ ಬಗೆ. ಈಗ ಬಂದಿರೋ ಎಲೆ ಹಾ, ಎಷ್ಟು ಖುಷಿ ಆಗತ್ತಂದ್ರೆ ಹೌದು. ಭಾರಿ ಖುಷಿ ಆಗತ್ತೆ, ಹಾ, ಸಿಕ್ಕಾಪಟ್ಟೆ. ಹೊಸ ಎಲೆ ಅಂತೂ ಅದ್ಭುತವಾಗಿ ರೆಡಿ ಆಗಿದೆ, ಸೂಪರ್. ಚೆನ್ನಾಗಿ ಬರ್ತಾಯಿತ್ತು. ನಮ್ಮ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಮಾಡೋಣ. ಹ್ಮ್. ಮತ್ತು ನಮ್ಮ ಉದ್ದೇಶ ಏನಂದರೆ ರೈತರು ಸ್ವಂತ ಗೊಬ್ಬರಗಳನ್ನು ತಯಾರು ಮಾಡ್ಕೋಬೇಕು, ರೋಗಗಳಿಂದ ಹೊರಗೆ ಬರಬೇಕು, ಗಿಡಗಳನ್ನು ರೋಗದಿಂದ ಮುಕ್ತ ಮಾಡಬೇಕು, ಇದೇ ಇದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಆಯ್ತು. ಸರ್, ಈಗ ಈ ಗಿಡ ಹೆಂಗಿತ್ತು? ಇದು ಎಲ್ಲ ಪೂರ್ತಿ ರೋಗ ಆಗಿ ಹೋಗ್ಬಿಟ್ಟಿತ್ತು, ನೋಡ್ದಾ? ಏನೇನು ಇರಲಿಲ್ಲ. ಹಾಂ, ಈಗ ನೀವು ಔಷಧಿ ಗೊಬ್ಬರ ಕೊಟ್ಟ ಮೇಲೆ ಭಾರಿ ಚೆನ್ನಾಗಿ ಬಂತು. ನೋಡಿ ಎಷ್ಟು ಖುಷಿ ಆಗುತ್ತೆ ಇದು ನೋಡೋಕ್ಕೆ. ನೋಡಿ ಎಲ್ಲ ಕುಷ್ಠರೋಗ ಮುಟ್ರು ಕೊಟ್ಟು ಆಗಿತ್ತು, ಈಗ ಕುಷ್ಠರೋಗ ಚೆನ್ನಾಗ್ ಬರ್ತಾ ಇದೆ. ಹೋಗ್ಬಿಡಿತ್ತು, ಈ ಎಲೆನೂ ಹಿಂಗೆ ಹೋಗ್ಬಿಡಿತ್ತು. ಹೌದು. ನೋಡಿ ಬಂದಿರೋ ಎಲೆ, ಗುಂಬ ನೋಡ್ರಿ ಹೆಂಗಿದೆ. ಹಾಂ ನೋಡಿ ಹಿಂಗಿದ್ದಿದ್ದು ಹಂಗೆ ಹೈಟಾಗಿ ಬಂತು. ಈಗ ಇನ್ನೊಂದು ಇಮ್ಮಿಡಿಯೇಟಾಗಿ ಒಂದು ಸುಳಿ ಬೇರೆ ಹೊಡಿತಾರೆ ಒಳಗಿಂದ. ನೋಡಿ ಒಂದು ಕುಡಿ ಬಂದಿದೆ, ಹೌದು ಹೌದು ಹೌದು. ಕುಡಿ ನೋಡಿ ಎಷ್ಟು ಹೈಟ್ ಬಂದಿದೆ ಅಂತೇಳಿ, ಇಷ್ಟು ಬೇಗ. ಮೇಲ್ ಬರ್ತಾಯ್ತೆ. ಹೌದು, ಇದು ನೋಡ್ಬೋದು. ನೋಡಿ ಈ ಎಲೆ ಗಿಡ್ಡ ಎಲೆ, ಹಾ, ನೋಡಿ ಈ ಗಿಡ್ಡ ಎಲೆ ನೋಡಿ, ಇದೆಷ್ಟು ಗಿಡ ಇದೆ. ಹೌದು. ಇದು ಬರ್ತಾ ಇರೋದು ನೋಡಿ, ಬಂದಿದೆ ಅಂದರೆ ಚೆನ್ನಾಗ್ ಬಂತು. ಪೇಂಟ್ ಹೊಡೆದಂಗೆ ಆಗ್ಬಿಟ್ಟಿದೆ, ಹಾ, ಹೊಸ ಪೇಂಟ್ ಹೊಡೆದಂಗೆ ಆಗಿದೆ. ಕಲರ್ ಬರ್ತಾ ಇದೆ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ವೆರಿ ಮಚ್.